ಪ್ರೈಸ್ ಲಾರ್ಡ್. ಎಲ್ಲರಿಗೂ ವಾಕ್ಯ ಭಾಗಕ್ಕಾಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತನಾದಂಥ ದೇವರೇ, ನಿನಗೆ ಸ್ತೋತ್ರ. ಕರ್ತನೇ, ಈ ದಿನದಲ್ಲಿ ರಾಜ ಕರ್ತನೇ, ವಾಕ್ಯ ಭಾಗದೊಟ್ಟಿಗೆ ನೀನನ್ನು ಮಾತನಾಡಿ ಮಹಿಮೆ ಒಂದು ವಾಕ್ಯ ಹೇಳುವುದಕ್ಕೆ ಬೇಕಾದಂಥ ಜ್ಞಾನ, ಆಲೋಚನೆ, ವಿವೇಕದಿಂದ ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸುತ್ತಾ, ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ನಿನ್ನ ಪ್ರಸನ್ನತೆ, ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ, ನೀನು ನನಗೆ ಸಹಾಯಕನಾಗಿದ್ದು ನಡೆಸಬೇಕಾಗಿ ಪ್ರಾರ್ಥಿಸುತ್ತಾ, ವಾಕ್ಯ ಭಾಗದಲ್ಲಿ ನೀನಿದ್ದು ನಡೆಸಿಕೊಡಬೇಕಾಗಿ ಪ್ರಾರ್ಥಿಸುತ್ತಾ, ಯೇಸುವಿನ ನಾಮದಲ್ಲಿ ರಾಜ ಈ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಆಶೀರ್ವಾದ ವಚನಗಳನ್ನು ಹೇಳುವ ಹಾಗೆ, ಅವರನ್ನು ಆಶೀರ್ವದಿಸುವ ಹಾಗೆ ಕೃಪೆ ತೋರಿಸಬೇಕಾಗಿ ಪ್ರಾರ್ಥಿಸುತ್ತಾ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ನಾನು ನವೆಂಬರ್ 14 ಮಕ್ಕಳ ದಿನಾಚರಣೆ ಇರುವ ಪ್ರಯುಕ್ತ ಮಕ್ಕಳಿಗಾಗಿರುವಂಥ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು 144ನೇ ಕೀರ್ತನೆ ಅದರಲ್ಲಿ 12ನೇ ವಚನವನ್ನು ನೋಡಿಕೊಳ್ಳೋಣ. 144ನೇ ಕೀರ್ತನೆ 12ನೇ ವಚನ. ಯವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆದಿರುವ ಸಸಿಗಳಂತಿರುವರು, ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತಿರುವರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೌವನ ಕಾಲದಲ್ಲಿ ಮಕ್ಕಳು ಅನೇಕರು ಅವಿದ್ಯರಾಗಿರ್ತಾರೆ. ತಮ್ಮ ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ, ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾರೆ. ತಾವ್ಯಾವುದನ್ನು ಇಷ್ಟಪಟ್ಟಿರ್ತಾರೆ ಅದನ್ನು ಪಡೆದುಕೊಳ್ಳುವಂಥ ಹಂಬಲದಲ್ಲಿರ್ತಾರೆ. ತಂದೆ ತಾಯಿ ಮಾತುಗಳಿಗಿಂತ ತಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಸ್ನೇಹಿತರ ಮಾತನ್ನು ಕೇಳುವಂಥರಾಗಿರ್ತಾರೆ. ತಮ್ಮ ಇಷ್ಟದಂತೆ ತಾವು ಜೀವಿಸ್ತಾ ಇರ್ತಾರೆ. ಅಂಥ ಮಕ್ಕಳಿಗಾಗಿ ನಾವು ಇದನ್ನು ಪ್ರಾರ್ಥಿಸೋಣ. ನಿಮ್ಮ ಮಕ್ಕಳು ಒಂದು ವೇಳೆ ಅವಿಧರಾಗಿದ್ದರೆ, ಆ ರೀತಿ ಇದ್ದರೆ ನೀವು ಪ್ರಾರ್ಥಿಸ್ರಿ. ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಯವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆದಿರುವ ಸಸಿಗಳಂತೆ ಇರುವರು, ಅದೇ ರೀತಿ ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತೆ ನಮ್ಮ ಮಕ್ಕಳು ಇರಬೇಕಂತೇಳಿ ನಾವು ಪ್ರಾರ್ಥಿಸುವಾಗ ದೇವರು ಆ ರೀತಿಯಾಗಿ ಅವರನ್ನು ಆಶೀರ್ವದಿಸುವಾತನಾಗಿದ್ದಾನೆ. ನಾವು ಯವನಸ್ಥರಿಗಾಗಿ ಪ್ರಾರ್ಥಿಸುವಾಗ ಈ ವಾಕ್ಯವನ್ನು ಹಿಡಿದುಕೊಂಡು ದೇವರು ಅವರನ್ನು ಈ ವಾಕ್ಯದ ಪ್ರಕಾರ ಆಶೀರ್ವದಿಸ್ತಾನೆ. ಅದೇ ರೀತಿ ನಾವು ಎರಡನೇದಾಗಿ ನೋಡಿಕೊಳ್ಳೋಣ. 147 13ನೇ ವಚನ. ಆತನು ನಿಮ್ಮ ಹೆಬ್ಬಾಗಿಲುಗಳ ಅಗುಳಿಗಳನ್ನು ಬಲಪಡಿಸಿದ್ದಾನೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವನು. ಕರ್ತನು ನಮ್ಮ ಮಕ್ಕಳನ್ನು ಬಲಪಡಿಸುವಾತನು, ಆಶೀರ್ವದಿಸುವಾತನಾಗಿದ್ದಾನೆ. ಒಂದು ವೇಳೆ ನಮ್ಮ ಮಕ್ಕಳು ಬಲಹೀನರಾಗಿದ್ದರೆ ದೇವರು ಆ ಮಕ್ಕಳನ್ನು ಬಲಪಡಿಸಿ ಆ ಮಕ್ಕಳನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಆಶೀರ್ವದಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಒಂದು ವೇಳೆ ಮಕ್ಕಳು ಬಲಹೀನರಾಗಿದ್ದರೆ, ಒಂದು ವೇಳೆ ಮಕ್ಕಳ ಅನಾರೋಗ್ಯ ಸಮಸ್ಯೆಯಲ್ಲಿದ್ದರೆ, ಒಂದು ವೇಳೆ ಮಕ್ಕಳು ಯಾವುದೋ ಜ್ಞಾನದ ಆತ್ಮದಿಂದ ಕಡಿಮೆ ಇದ್ದರೆ, ಅಂಥ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಅವರನ್ನು ಬಲಪಡಿಸುವಾತನು, ಅದೇ ರೀತಿ ಆಶೀರ್ವದಿಸುವಾತನಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಮಕ್ಕಳು ಏನಾಗಿರ್ತಾರ, ಕೆಲವೊಂದು ಮಕ್ಕಳು ಅತಿ ಬುದ್ಧಿವಂತರಿರ್ತಾರೆ. ಅದರಲ್ಲಿ ಇನ್ನು ಕೆಲವು ಮಕ್ಕಳು ಸಾಮಾನ್ಯವಾಗಿರ್ತಾರೆ. ಇನ್ನು ಕೆಲವು ಮಕ್ಕಳು ಏನು ಇಲ್ಲದೆ, ಏನು ಗೊತ್ತಿಲ್ಲದ ಹಾಗೆ ಮಾನಸಿಕ ಅಸ್ವಸ್ಥರಾಗಿರ್ತಾರೆ. ಇನ್ನು ಕೆಲವು ಮಕ್ಕಳು ನಾವು ನೋಡ್ತಾ ಇದ್ದೇವೆ ಬುದ್ಧಿಮಾಂದರಾಗಿರ್ತಾರೆ. ಅಂಥವ್ರನ್ನು ದೇವರು ಏನು ಮಾಡುವಂಥತನಾಗಿದ್ದಾನೆ ಅಂದರೆ, ನಮ್ಮ ಮಕ್ಕಳನ್ನು ಆಶೀರ್ವದಿಸ್ತಾನೆ, ಬಲಪಡಿಸುವಾತನು ಆಗಿದ್ದಾನೆ. ಅಂಥ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಿಕೊಳ್ಳರಿ. ನಿಮ್ಮ ಮಕ್ಕಳಲ್ಲಿ ಒಂದು ವೇಳೆ ಜ್ಞಾನ ಕಡಿಮೆ ಆಗಿದ್ದರೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳರಿ. ದೇವರು ಅವರಿಗೆ ಜ್ಞಾನವನ್ನು ಒದಗಿಸುವಾತನಾಗಿದ್ದಾನೆ. ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಜ್ಞಾನವನ್ನು ದೇವರು ಕೊಡಲಿಕ್ಕಿದ್ದಾನೆ. ದೇವರು ನಮ್ಮ ದೇವರು ಆಶೀರ್ವದಿಸುವಂಥ ದೇವರು, ಬಲಪಡಿಸುವಂಥ ದೇವರಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಯೆಶಾಯನ ಬರೆದ ಗ್ರಂಥ 44ನೇ ಅಧ್ಯಾಯ 3ನೇ ವಚನ. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಇಲ್ಲಿ ನೋಡ್ತಾ ಇದ್ದೇವೆ, ಯೆಶಾಯನ ಬರೆದ ಗ್ರಂಥದಲ್ಲಿ ನಿಮ್ಮ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಸಂತಾನದವರಲ್ಲಿ ದೇವರು ಏನು ಮಾಡ್ತಾನೆಂದರೆ ಆತ್ಮವನ್ನು,
ಪರಿಶುದ್ಧಾತ್ಮವನ್ನು ತುಂಬಿಸುವಾತನಾಗಿದ್ದಾನೆ. ನಮ್ಮ ಮಕ್ಕಳಲ್ಲಿ ಏನು ಮಾಡ್ತಾನೆ ದೇವರು? ಪರಿಶುದ್ಧಾತ್ಮವನ್ನು ತುಂಬಿಸಿ ಅವರನ್ನು ಆಶೀರ್ವದಿಸಿದ ಆತನ ಆಗಿದ್ದಾನೆ. ಒಂದು ವೇಳೆ ನಿಮ್ಮ ಮಕ್ಕಳು ಆತ್ಮಿಕವಾಗಿ ಬಲಹೀನರಾಗಿದ್ದರೆ, ಆತ್ಮಿಕವಾಗಿ ಅವರು ಪ್ರಾರ್ಥನೆ ಮಾಡ್ದಂಗೆ ಬೈಬಲ್ ಓದದೇ ಇರುವಂಥ ಸಂದರ್ಭಗಳು, ಪ್ರಾರ್ಥನೆ ಮಾಡದೇ ಇರುವಂಥದ್ದು, ಅವರು ಹೆಚ್ಚಾಗಿ ಆಟ ಪಾಠಗಳಲ್ಲಿ ಆಸಕ್ತಿ ಇದ್ದರೆ ಅಂಥ ಮಕ್ಕಳಿಗಾಗಿ ನೀವು ತಂದೆ ತಾಯಿಗಳು ಪ್ರಾರ್ಥಿಸಿರಿ. ದೇವರು ಹೇಳ್ತಾ ಇದ್ದಾನೆ, ಪರಿಶುದ್ಧಾತ್ಮವನ್ನು ನಿಮ್ಮ ಮಕ್ಕಳಲ್ಲಿ ಕೂಡ ಸುರಿಸುವೆನು, ನಿಮ್ಮನ್ನು ಆಶೀರ್ವದಿಸುವನೆ ಅಂತೇಳಿ. ನಿಮ್ಮ ಮಕ್ಕಳ ಮೇಲೆ ಕೂಡ ದೇವರು ಪರಿಶುದ್ಧಾತ್ಮನ ಬೆಂಕಿಯನ್ನು ಸುರಿಸಿ, ಆತನ ಆತ್ಮವನ್ನು ಸುರಿಸಿ ನಮ್ಮ ಸಂತತಿಯನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ನೀವು ಪ್ರತಿದಿನ ಪ್ರಾರ್ಥಿಸಿರಿ. ಮಕ್ಕಳು ಅವ್ರೇನು ಮಾಡ್ತಾರೆ? ನೀವು ಪ್ರಾರ್ಥಿಸುವಾಗ ಮಕ್ಕಳು ಬದಲಾವಣೆ ಹೊಂದಿಕೊಂಡು ದೇವರ ಆತ್ಮನಿಂದ ತುಂಬಲ್ಪಟ್ಟು ದೇವರ ಸನ್ನಿಧಿಯಲ್ಲಿ ಬಲವಾಗಿ ನಿಲ್ಲುವವರಾಗಿರ್ತಾರೆ. ನಾವು ಮಕ್ಕಳಿಗಾಗಿ ಪ್ರತಿದಿನವೂ ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮ ಮಕ್ಕಳನ್ನು ಆಶೀರ್ವದಿಸುವಾತನಾಗಿದ್ದಾನೆ. ನಾವು ಅದೇ ರೀತಿಯಾಗಿ ನೋಡಿಕೊಳ್ಳೋಣ. ಕೀರ್ತನೆಗಳು 37:25 ನಾವು ನೋಡಿಕೊಳ್ಳೋಣ. ಅಧ್ಯಾಯ 27 37-25 ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನಾನು ನೋಡಲಿಲ್ಲ. ಇಲ್ಲಿ ನೋಡ್ತಾ ಇದ್ದೆ, ನನ್ನ ನೀತಿವಂತರ ಮಕ್ಕಳನ್ನು ದೇವರು ಇಲ್ಲಿ ಆಶೀರ್ವದಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ತಂದೆ ತಾಯಿ ಭಯಭಕ್ತಿ ಉಳ್ಳವರು ನೀತಿವಂತರಾಗಿದ್ದರೆ ಅವರ ಸಂತತಿಯವರು ಯಾವತ್ತೂ ಏನು ಮಾಡೋದಿಲ್ಲ, ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾವು ನೋಡುವುದಿಲ್ಲ, ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ನಾವು ನೋಡುವುದಿಲ್ಲ. ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ, ಈ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ನಮ್ಮ ಮಕ್ಕಳ ಮುಂದೆ ಹೇಗೋ ಅವರ ಪರಿಸ್ಥಿತಿ ಹೇಗೋ, ಅವರ ವಿದ್ಯಾಭ್ಯಾಸ ಹೇಗೋ, ಅವರೆಲ್ಲ ವಿವಾಹದ ವಿಷಯದಲ್ಲಿ ಹೇಗೋ, ಅವರ ಉದ್ಯೋಗದಲ್ಲಿ ಯಾವ ರೀತಿ ಅಂತೇಳಿ ನೀವು ಯೋಚನೆ ಮಾಡಬೇಡ್ರಿ. ನೀವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವುದಾದರೆ ದೇವರು ನಿಮ್ಮ ಕುಟುಂಬವನ್ನು ಅಧಿಕವಾಗಿ ಆಶೀರ್ವದಿಸುವ ಆತನಾಗಿದ್ದಾನೆ. ಈ ವಾಕ್ಯದ ಮೂಲಕ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳೋಣ. 128ನೇ ಕೀರ್ತನೆ 6ನೇ ವಚನ. ಜೀವಮಾನದಲ್ಲೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವವನಾಗು. ನಿಮ್ಮ ಸಂತಾನವನ್ನು ದೇವರು ಅಭಿವೃದ್ಧಿಪಡಿಸುವ ಆತನಾಗಿದ್ದಾನೆ. ನಿಮ್ಮ ಸಂತಾನವನ್ನು ವಂಶಗಳಿಂದ ವಂಶ, ತಲೆಮಾರುಗಳಿಂದ ತಲೆಮಾರುಗಳವರೆಗೆ ನಿಮ್ಮ ಸಂತತಿಯನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ 102ನೇ ಕೀರ್ತನೆ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು. ಇಲ್ಲಿ ಸೇವಕರ ಕುಟುಂಬಗಳಿಗಾಗಿ ಹೇಳ್ತಾ ಇದ್ದಾನೆ ದೇವರು. ಒಂದು ವೇಳೆ ಸೇವಕರ ಮಕ್ಕಳು ಕೆಲವೊಂದು ಸೇವಕರ ಮಕ್ಕಳು ಸೇವೆ ಮಾಡೋದಕ್ಕೆ ಅವರು ಸೇವೆ ಮಾಡೋದಕ್ಕಾಗ್ತಾ ಇಲ್ಲ ಅಂಥೇಳಿ ಸೇವೆ ಮಾಡದೇ ಅಂಥ ಕುಟುಂಬಗಳಿಗಾಗಿ ಹೇಳ್ತಾ ಇದ್ದಾನೆ ದೇವರು. ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯರು ನಿನ್ನ ಸನ್ನಿಧಿಯಲ್ಲಿ, ಅಂದರೆ ದೇವರ ಸನ್ನಿಧಿಯಲ್ಲಿ ದೇವರು ಅವರನ್ನು ಸ್ಥಿರಪಡಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಸೇವಕರ ಮಕ್ಕಳು ಯಾರಿದ್ದಾರೆ ಅವರಿಗಾಗಿ ಪ್ರಾರ್ಥಿಸಿರಿ. ದೇವರು ಅವರನ್ನು, ಅವರ ಸಂತತಿಯನ್ನು ಏನು ಮಾಡಂತ ಆ ಒಂದು ಸೇವೆಯಲ್ಲಿ ಅವರನ್ನು ಸ್ಥಿರಪಡಿಸಿ ನಿಲ್ಲಿಸುವ ಆತನಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಜ್ಞಾನೋಕ್ತಿ 20:7 27ನೇ ವಚನ ನೋಡ್ತೇವೆ. ಸದಾರಿಮಿಯು ನಿರ್ದೋಷಿಯಾಗಿ ನಡೆಯುವನು,
ಅವನು ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು. ಅಂದ್ರೆ ನಿರ್ದೋಷಿಯಾಗಿ ನಡೆಯುವ ಆತನು ಸಧರ್ಮಿಯಾಗಿರುವ ಆತನ ಮಕ್ಕಳು, ಆತನು ಗತಿಸಿ ಹೋದರೂ ಕೂಡ ಅವರ ಮಕ್ಕಳನ್ನು ದೇವರು ಭಾಗ್ಯ ಕೊಡುವ ಆತನಾಗಿದ್ದಾನೆ. ಅಂದ್ರೆ ಅವರ ಮಕ್ಕಳನ್ನು ದೇವರು ಆಶೀರ್ವದಿಸುವ ಆತನಾಗಿದ್ದಾನೆ. ನೀತಿವಂತರು ನಿರ್ದೋಷಿಯಾದಂಥ ಮಕ್ಕಳನ್ನು ದೇವರು ಅಂಥ ಕುಟುಂಬದ ಮಕ್ಕಳನ್ನು ದೇವರು ಆಶೀರ್ವದಿಸುವ ಆತನಾಗಿದ್ದಾನೆ. ಅದೇ ರೀತಿ ನಾವು ಜ್ಞಾನೋಕ್ತಿ 13:22 ನಾವು ನೋಡಿಕೊಳ್ಳೋಣ. ಒಳ್ಳೆಯವನ ಆಸ್ತಿ ಸಂತತಿಯವರೆಗೆ ಬಾಧ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಒಳ್ಳೆಯವನ ಆಸ್ತಿ ಸಂತತಿಯವರೆಗೆ, ಅಂದ್ರೆ ತನ್ನ ಮಕ್ಕಳಿಗೆ ಬಾಧ್ಯ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನಾವು ಮಕ್ಕಳಿಗಾಗಿ ಏನಾದರೂ ನಾವೇನು ಮಾಡಬೇಕು, ನಮಗಿರುವಂಥ ಆದಾಯದಲ್ಲಿ ಸ್ವಲ್ಪನೂ ಮಕ್ಕಳಿಗಾಗಿ ಮುಂದಾಲೋಚನೆಯಿಂದ ನಾವೇನು ಮಾಡಬೇಕು, ಆಸ್ತಿಯನ್ನು ಕೂಡಿಡುವವರಾಗಿರಬೇಕು. ಆ ರೀತಿ ಆಸ್ತಿಯನ್ನು ಕೂಡಿಟ್ರೆ ಅದು ನಮ್ಮ ಮಕ್ಕಳಿಗೆ ಮುಂದೆ ಒಂದು ದಿನ ಅದು ಉಪಯೋಗಕ್ಕೆ ಬರುತ್ತದೆ ಅಂಥೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಎಕ್ಸಾಮ್ ಫೀಸ್ ಆಗಲು, ಅವ್ರು ಯಾವುದೇ ಒಂದು ಕಾರ್ಯಕ್ಕೆ, ಮದುವೆ ವಿಷಯಕ್ಕಾಗಲಿ, ಯಾವುದೋ ಒಂದು ಕಾರ್ಯಗಳಿಗೆ ಆ ಒಂದು ನಾವು ಕೂಡಿಟ್ಟಂಥ ಹಣ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಯಾವುದೇ ತಂದೆ ತಾಯಿ ಆಗಲಿ ತಾವು ಬರುವಂಥ ಆದಾಯದಲ್ಲಿ ಮಕ್ಕಳಿಗಾಗಿ ಒಂದು ಸ್ವಲ್ಪನಾದರೂ ಕೂಡಿಡ್ಬೇಕಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 14:26 ನಾವು ನೋಡಿಕೊಳ್ಳೋಣ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ನಾವು ನೋಡ್ತಾ ಇದ್ದೇವೆ, ಯೆಹೋವನಿಗೆ ಭಯಪಡುವಂಥ ತಂದೆ ತಾಯಿಗಳು ಅವರ ಮಕ್ಕಳಿಗೆ ದೇವರು ಆಶ್ರಯವಾಗಿರುವ ಆತನಾಗಿದ್ದಾನೆ. ಇಲ್ಲಿ ಅಬ್ರಹಾಮನು ದೇವರಿಗೆ ಭಯಪಟ್ಟು ಜೀವಿಸಿದನು. ಅವರ ದೇವರು ಇಸಾಕನಿಗೆ, ಯಾಕೋಬನಿಗೆ ಈ ರೀತಿ ಏನು ಮಾಡಿದಂತಂದ್ರೆ ಆಶ್ರಯವಾಗಿದ್ದು ಅವರ ಜೊತೆಯಲ್ಲಿ ಮಾತನಾಡಿ ಅವರನ್ನು ಬಲಪಡಿಸಿದನು. ಅದೇ ರೀತಿ ಈ ದಿನ ನಾವು ಯೆಹೋವನಿಗೆ ಭಯಪಟ್ಟು ಜೀವಿಸುವಂಥ ನಾವಾಗಿರುವಾಗ ಆಗ ನಮ್ಮ ಮಕ್ಕಳನ್ನು ದೇವರು ಆಶ್ರಯಿಸುವ ಆತನು ಆಗಿದ್ದಾನೆ. ಕರ್ತನು ಇದುವರೆಗೆ ಈ ಎಲ್ಲ ಮಕ್ಕಳಿಗಾಗಿ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಯಾವತ್ತು ನಮ್ಮ ಮಕ್ಕಳನ್ನು ಶಪಿಸಬಾರದು, ಆಶೀರ್ವಾದ ವಚನಗಳನ್ನು ಹೇಳುವವರಾಗಿರಬೇಕು. ನಾವು ಮಕ್ಕಳು ಒಂದು ವೇಳೆ ತಪ್ಪು ಮಾಡಿದರೆ ಬೈದು ಗದರಿಸಬೇಕು, ಅವರನ್ನು ತಿದ್ದುಪಾಠು ಮಾಡಬೇಕು, ಆದರೆ ಅವರನ್ನು ನಾವು ಶಪಿಸಬಾರದು. ನಾವು ಈ ವಾಕ್ಯ ಭಾಗದಲ್ಲಿ ನೋಡುವ ಪ್ರಕಾರ ಮಕ್ಕಳಿಗಾಗಿ ಇವೆಲ್ಲ ಆಶೀರ್ವಾದ ವಚನಗಳನ್ನು ಇರುವಾಗ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ವಾಕ್ಯವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಉನ್ನತನಾದಂಥ ದೇವರೇ, ನಿನಗೆ ಸ್ತೋತ್ರ ರಾಜ. ಕರ್ತನೇ, ಇದುವರೆಗೆ ವಾಕ್ಯ ಭಾಗದೊಟ್ಟಿಗೆ ನೀನು ಮಾತನಾಡಿದೆಯಲ್ಲ, ಪದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೇ, ಈ ದಿನ ಮಕ್ಕಳಿಗಾಗಿ ಇರುವಂಥ ಆಶೀರ್ವಾದಗಳನ್ನು ಅನೇಕ ತಂದೆ ತಾಯಿಗಳು ಕೇಳಿ ರಾಜ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವಂತೆ ನೀನು ಕೃಪೆ ತೋರಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನೇ, ನೀನೇ ಈ ದಿನ ತಂದೆ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಜ್ಞಾನದ ಆತ್ಮದಿಂದ, ವಿವೇಕದ ಆತ್ಮದಿಂದ ತುಂಬಿಸಿ ನಡೆಸು. ಆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಜ್ಞಾನವನ್ನು ಕೊಡಬೇಕಾಗಿ, ಅವರಿರುವಂಥ ಸ್ಥಳಗಳಲ್ಲಿ ನೀನು ಆಶ್ರಯ ತಾಣವಾಗಿದ್ದು ಕರ್ತನೇ, ಪ್ರತಿಯೊಂದು ಮಕ್ಕಳು ಪ್ರಯಾಣಗಳಲ್ಲಿ, ಶಾಲೆಗೆ ಹೋಗುವಾಗಲೂ ಬರುವಾಗಲೂ ಪ್ರತಿಯೊಂದು ಸ್ಥಳಗಳಲ್ಲಿ ನೀನು ದೇವದೂತರ ಕಂಚನಾಗಿ ಕಾಯಬೇಕಾಗಿ, ಅದೇ ರೀತಿ ರಾಜ್ಯ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು, ಅವರ ಭವಿಷ್ಯತ್ತನ್ನು ನೀನು ರೂಪಿಸು. ಅವರು ತಂದೆಯ ಚಿಕ್ಕಂದಿನಿಂದಲೇ ಸಾಮುವೇಲನಾಗಿ ನಿನ್ನನ್ನು ಗ್ರಹಿಸುವಂತೆ, ಎಲ್ಲ ಮಕ್ಕಳು ಆತ್ಮಿಕವಾಗಿ ಬಲ ಹೊಂದಿಕೊಳ್ಳುವಂತೆ, ನಿನ್ನ ಪ್ರಸನ್ನತೆಯಲ್ಲಿ ಇರುವಂತೆ, ಅವರು ತಪ್ಪು ದಾರಿಗಳಾಗಲಿ ಹಿಡಿಯದಾಗಿ ರಾಜ್ಯ ನಿನ್ನ ವಾಕ್ಯದ ಮೂಲಕ ಬಾಲ್ಯದಿಂದಲೇ ಕಟ್ಟಲ್ಪಡುವಂತೆ ನೀನು ಸಹಾಯ ಮಾಡು. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸುವುದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸುತ್ತಾ ಕರ್ತನೇ.